ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಂಪತ್ತಿಗೆ ಸವಾಲ್ ಚಿತ್ರ ಬಂದು 50 ವರ್ಷವಾಗಿದೆ. 1974ರಂದು ರಿಲೀಸ್ ಆಗಿದ್ದ ಈ ಚಿತ್ರ 2024ರ ಹೊತ್ತಿಗೆ 50 ವರ್ಷ ಪೂರ್ಣವಾಗುತ್ತದೆ. ಆದರೆ ಯಾವ ತಿಂಗಳು ಮತ್ತು ಯಾವ ಡೇಟ್ ಅನ್ನೋದು ಎಲ್ಲೂ ರಿವೀಲ್ ಆಗಿಲ್ಲ ನೋಡಿ. ಇಂತಹ ವಿಶೇಷ ಚಿತ್ರ ಇದೀಗ 50 ವರ್ಷ ಪೂರೈಸಿದೆ. ಆದರೆ ಇದಕ್ಕೆ ಕೆಲಸ ಮಾಡಿದ ಚಿ ಉದಯ್ ಶಂಕರ್, ರಾಜ್ಕುಮಾರ್, ಮಂಜುಳಾ ಹೀಗೆ ಇವರ್ಯಾರು ಈಗ ಇಲ್ಲ. ಆದರೆ ತುಂಬಾನೇ ಪ್ರೀತಿಯಿಂದ ತುಂಬಾನೇ ಶ್ರದ್ಧೆಯಿಂದ ಮಾಡಿರೋ ಈ ಚಿತ್ರ ಶಾಶ್ವತವಾಗಿಯೇ ಉಳಿದಿದೆ. ಈ ಮೂಲಕ ಎಲ್ಲಾ ಕಲಾವಿದರು ಜೀವಂತವಾಗಿದ್ದಾರೆ. ಇವರ ಈ ಚಿತ್ರ ಇದೀಗ 50 ವರ್ಷ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಈ ಚಿತ್ರದ ಒಂದಷ್ಟು ವಿಚಾರ ಇಲ್ಲಿದೆ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಅಭಿನಯದ ಈ ಚಿತ್ರ ಬೇರೆ ಭಾಷೆಯಲ್ಲೂ ರೀಮೇಕ್ ಆಗಿದೆ. ಥಿಯೇಟರ್ಗಳಲ್ಲಿ ಚೆನ್ನಾಗಿಯೇ ಹೋಗಿದೆ. ರಾಜ್ಕುಮಾರ್ ಚಿತ್ರ ಜೀವನದಲ್ಲಿ ಈ ಸಿನಿಮಾ ವಿಶೇಷವಾಗಿಯೇ ನಿಲ್ಲುತ್ತದೆ. ಈ ಚಿತ್ರದ ಮೂಲಕ ರಾಜ್ಕುಮಾರ್ ಒಬ್ಬ ಸಿಂಗರ್ ಆಗಿಯೇ ಗುರುತಿಸಿಕೊಂಡವರು. ಈ ಚಿತ್ರಕ್ಕೂ ಮೊದಲು ಪಿ.ಬಿ. ಶ್ರೀನಿವಾಸ್ ಅವರೇ ರಾಜ್ಕುಮಾರ್ ಅವರ ಎಲ್ಲಾ ಚಿತ್ರಕ್ಕೆ ಹಾಡ್ತಾ ಇದ್ರು. ಆದ್ರೆ ಈ ಚಿತ್ರ ಆದ್ಮೇಲೆ ರಾಜ್ ತಮ್ಮ ಎಲ್ಲಾ ಚಿತ್ರಗಳಿಗೆ ತಾವೇ ಹಾಡೋಕೆ ಶುರು ಮಾಡಿದ್ರು. ಹಾಗೇನೆ ರಾಜ್ಕುಮಾರ್ ಅವರ ಈ ಚಿತ್ರಕಥೆ ಎಲ್ಲಿದ್ದು ಹುಟ್ಟಿದ್ದು ಗೊತ್ತಾ? ಪಾರ್ವತಮ್ಮ ರಾಜ್ಕುಮಾರ್ ಈ ಒಂದು ನಾಟಕದ ಬಗ್ಗೆ ತಿಳಿದುಕೊಂಡಿದ್ರು. ನಾಟಕಕಾರ ಪಿ.ಬಿ. ದತ್ತಗಿರಿಯವರ ಈ ಸಾಹುಕಾರ ನಾಟಕ ರಚನೆ ಮಾಡಿದ್ರು. ಇದನ್ನ ನೋಡಿದ್ದ ಪಾರ್ವತಮ್ಮನವರು ಈ ಕುರಿತು ಚಿ ಉದಯ್ ಶಂಕರ್ ಅವರಿಗೆ ಹೇಳಿದ್ರು. ಇದನ್ನ ನೋಡಿದ್ರೆ ಚಿ ಉದಯ್ ಶಂಕರ್ ಚೆನ್ನಾಗಿದೆ ಅಂದ್ರು. ಹಲವು ಚರ್ಚೆಗಳ ಬಳಿಕ ಸಾಹುಕಾರ ನಾಟಕ ಸಿನಿಮಾ ಸ್ಕ್ರಿಪ್ಟ್ ಮಾಡೋ ನಿರ್ಧಾರಕ್ಕೆ ಬರಲಾಯಿತು. ಚಿ ಉದಯ್ ಶಂಕರ್ ಈ ನಾಟಕವನ್ನ ಸಿನಿಮಾ ಸ್ಕ್ರಿಪ್ಟ್ ಆಗಿಯೇ ಬದಲಾಯಿಸಿದ್ರು. ಜೊತೆಗೆ ಜಿ.ಕೆ. ವೆಂಕಟೇಶ್ ಅವರು ಈ ಚಿತ್ರಕ್ಕೆ ಒಳ್ಳೆ ಹಾಡುಗಳನ್ನ ಕೂಡ ಮಾಡಿಕೊಟ್ರು. ಹಾಗಾಗಿಯೇ ಈ ಚಿತ್ರಕ್ಕೆ ಹೊಸ ಹೊಳಪು ಬಂತು. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಂಪತ್ತಿಗೆ ಸವಾಲ್ ಚಿತ್ರ ಬಂದು 50 ವರ್ಷವಾಗಿದೆ. 1974ರಂದು ರಿಲೀಸ್ ಆಗಿದ್ದ ಈ ಚಿತ್ರ 2024ರ ಹೊತ್ತಿಗೆ 50 ವರ್ಷ ಪೂರ್ಣವಾಗುತ್ತದೆ. ಆದರೆ ಯಾವ ತಿಂಗಳು ಮತ್ತು ಯಾವ ಡೇಟ್ ಅನ್ನೋದು ಎಲ್ಲೂ ರಿವೀಲ್ ಆಗಿಲ್ಲ ನೋಡಿ. ಇಂತಹ ವಿಶೇಷ ಚಿತ್ರ ಇದೀಗ 50 ವರ್ಷ ಪೂರೈಸಿದೆ. ಆದರೆ ಇದಕ್ಕೆ ಕೆಲಸ ಮಾಡಿದ ಚಿ ಉದಯ್ ಶಂಕರ್, ರಾಜ್ಕುಮಾರ್, ಮಂಜುಳಾ ಹೀಗೆ ಇವರ್ಯಾರು ಈಗ ಇಲ್ಲ. ಆದರೆ ತುಂಬಾನೇ ಪ್ರೀತಿಯಿಂದ ತುಂಬಾನೇ ಶ್ರದ್ಧೆಯಿಂದ ಮಾಡಿರೋ ಈ ಚಿತ್ರ ಶಾಶ್ವತವಾಗಿಯೇ ಉಳಿದಿದೆ. ಈ ಮೂಲಕ ಎಲ್ಲಾ ಕಲಾವಿದರು ಜೀವಂತವಾಗಿದ್ದಾರೆ. ಇವರ ಈ ಚಿತ್ರ ಇದೀಗ 50 ವರ್ಷ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಈ ಚಿತ್ರದ ಒಂದಷ್ಟು ವಿಚಾರ ಇಲ್ಲಿದೆ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಅಭಿನಯದ ಈ ಚಿತ್ರ ಬೇರೆ ಭಾಷೆಯಲ್ಲೂ ರೀಮೇಕ್ ಆಗಿದೆ. ಥಿಯೇಟರ್ಗಳಲ್ಲಿ ಚೆನ್ನಾಗಿಯೇ ಹೋಗಿದೆ. ರಾಜ್ಕುಮಾರ್ ಚಿತ್ರ ಜೀವನದಲ್ಲಿ ಈ ಸಿನಿಮಾ ವಿಶೇಷವಾಗಿಯೇ ನಿಲ್ಲುತ್ತದೆ. ಈ ಚಿತ್ರದ ಮೂಲಕ ರಾಜ್ಕುಮಾರ್ ಒಬ್ಬ ಸಿಂಗರ್ ಆಗಿಯೇ ಗುರುತಿಸಿಕೊಂಡವರು. ಈ ಚಿತ್ರಕ್ಕೂ ಮೊದಲು ಪಿ.ಬಿ. ಶ್ರೀನಿವಾಸ್ ಅವರೇ ರಾಜ್ಕುಮಾರ್ ಅವರ ಎಲ್ಲಾ ಚಿತ್ರಕ್ಕೆ ಹಾಡ್ತಾ ಇದ್ರು. ಆದ್ರೆ ಈ ಚಿತ್ರ ಆದ್ಮೇಲೆ ರಾಜ್ ತಮ್ಮ ಎಲ್ಲಾ ಚಿತ್ರಗಳಿಗೆ ತಾವೇ ಹಾಡೋಕೆ ಶುರು ಮಾಡಿದ್ರು. ಹಾಗೇನೆ ರಾಜ್ಕುಮಾರ್ ಅವರ ಈ ಚಿತ್ರಕಥೆ ಎಲ್ಲಿದ್ದು ಹುಟ್ಟಿದ್ದು ಗೊತ್ತಾ? ಪಾರ್ವತಮ್ಮ ರಾಜ್ಕುಮಾರ್ ಈ ಒಂದು ನಾಟಕದ ಬಗ್ಗೆ ತಿಳಿದುಕೊಂಡಿದ್ರು. ನಾಟಕಕಾರ ಪಿ.ಬಿ. ದತ್ತಗಿರಿಯವರ ಈ ಸಾಹುಕಾರ ನಾಟಕ ರಚನೆ ಮಾಡಿದ್ರು. ಇದನ್ನ ನೋಡಿದ್ದ ಪಾರ್ವತಮ್ಮನವರು ಈ ಕುರಿತು ಚಿ ಉದಯ್ ಶಂಕರ್ ಅವರಿಗೆ ಹೇಳಿದ್ರು. ಇದನ್ನ ನೋಡಿದ್ರೆ ಚಿ ಉದಯ್ ಶಂಕರ್ ಚೆನ್ನಾಗಿದೆ ಅಂದ್ರು. ಹಲವು ಚರ್ಚೆಗಳ ಬಳಿಕ ಸಾಹುಕಾರ ನಾಟಕ ಸಿನಿಮಾ ಸ್ಕ್ರಿಪ್ಟ್ ಮಾಡೋ ನಿರ್ಧಾರಕ್ಕೆ ಬರಲಾಯಿತು. ಚಿ ಉದಯ್ ಶಂಕರ್ ಈ ನಾಟಕವನ್ನ ಸಿನಿಮಾ ಸ್ಕ್ರಿಪ್ಟ್ ಆಗಿಯೇ ಬದಲಾಯಿಸಿದ್ರು. ಜೊತೆಗೆ ಜಿ.ಕೆ. ವೆಂಕಟೇಶ್ ಅವರು ಈ ಚಿತ್ರಕ್ಕೆ ಒಳ್ಳೆ ಹಾಡುಗಳನ್ನ ಕೂಡ ಮಾಡಿಕೊಟ್ರು. ಹಾಗಾಗಿಯೇ ಈ ಚಿತ್ರಕ್ಕೆ ಹೊಸ ಹೊಳಪು ಬಂತು.